ಡಾಬಾಸ್ಪೇಟೆ ಇನ್ಸ್ಪೆಕ್ಟರ್ ರಾಜು ಅವರ ಕಾರ್ಯಕ್ಷಮತೆಗೆ ಮೆಚ್ಚುಗೆ. ಕಸದ ರಾಶಿಗೆ ಮುಕ್ತಿ ಕೊಡಲು ಪಿಡಿಒ ರವಿಶಂಕರ್ ಮುಂದು. ಇನ್ನು ಮುಂದೆ ಕಸ ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ರೆ ಇಷ್ಟು ಬೀಳುತ್ತೆ ಫೈನ್. ಎಸ್ ವೀಕ್ಷಕರೇ, ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಆ ರಸ್ತೆಯಲ್ಲಿ ಚರಂಡಿ ಕೆಲಸ ಸತತ 3 ದಿನದಿಂದ ಸಾಗ್ತಾ ಇತ್ತು. ಎಸ್, ಡಾಬಾಸ್ಪೇಟೆಯ ಶಿವಗಂಗೆ ಸರ್ಕಲ್ ಬಳಿ ಚರಂಡಿ ಕೆಲಸ ಹೇಗೆ ನಡೀತಿದೆ ಅನ್ನೋದನ್ನ ನಿಮ್ಮ ಕಣ್ಣ ಮುಂದೆ ಇಟ್ಟಿದ್ವಿ. ಯಾವಾಗ ನಮ್ಮ ಸುದ್ದಿ ಮಾಧ್ಯಮದಲ್ಲಿ ಕಸದ ರಾಶಿಯ ಬಗ್ಗೆ ಹಾಗೆ ಅದರಿಂದ ಜನರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದರ ಬಗ್ಗೆ ನಿಮ್ಮ ಟೈಮ್ 9 ನ್ಯೂಸ್ ಸುದ್ದಿ ಮಾಡ್ತೋ ನೋಡಿ, ಅದರ ಬೆನ್ನಲ್ಲೇ ಡಾಬಾಸ್ಪೇಟೆ ಇನ್ಸ್ಪೆಕ್ಟರ್ ರಾಜು ಹಾಗೆ ಸೋಂಪುರ ಗ್ರಾಮ ಪಂಚಾಯಿತಿ ಪಿಡಿಒ ರವಿಶಂಕರ್ ಘಟನಾ ಸ್ಥಳಕ್ಕೆ ಆಗಮಿಸಿದ್ರು. ಘಟನಾ ಸ್ಥಳಕ್ಕೆ ಆಗಮಿಸಿ ನ್ಯಾಷನಲ್ ಹೈವೇ ಅವರನ್ನ ಕರೆಸಿ ಇಂದಿನಿಂದಲೇ ಕಸ ವಿಲೇವಾರಿ ಕಾರ್ಯಾರಂಭವನ್ನ ಮಾಡಿಸಿದ್ದಾರೆ. ಜನರ ಸಮಸ್ಯೆ ಬಗೆಹರಿಸುವುದಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೀವಿ ಅಂತ ಗ್ರಾಮ ಪಂಚಾಯಿತಿ ಪಿಡಿಒ ತಿಳಿಸಿರುವಂತದ್ದು. ಎಸ್, ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಕೆಲಸವನ್ನ ಈಗಾಗಲೇ ಮಾಡಿಸಿದ್ದೀವಿ. ಆದರೂ ಕೂಡ ಕೆಲಸ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ನ್ಯಾಷನಲ್ ಹೈವೇ ಸಿಬ್ಬಂದಿಗಳಿಂದ ಕೆಲಸವನ್ನ ನಡೆಸ್ತಾ ಇದ್ದೀವಿ. ಆದಷ್ಟು ಬೇಗ ಕೆಲಸ ಮುಗಿಸಿಕೊಡ್ತೀವಿ ಅಂತ ಸೋಂಪುರ ಗ್ರಾಮ ಪಂಚಾಯಿತಿ ಪಿಡಿಒ ರವಿಶಂಕರ್ ಅವರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಪಿಡಿಒ ಅಧಿಕಾರಿ ಹಾಗೆ ಡಾಬಾಸ್ಪೇಟೆ ಇನ್ಸ್ಪೆಕ್ಟರ್ ರಾಜು ಅವರ ಕಾರ್ಯಕ್ಷಮತೆಗೆ ಜನಮನ್ನಣೆ ವ್ಯಕ್ತವಾಗ್ತಾ ಇದೆ.